ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಲಲಿತಾ ಲೇಡೀಸ್ ಟೈಲರ್. ಇವತ್ತು ನಾನು ನಿಮಗೆ ನಾರ್ಮಲ್ ಬ್ಲೌಸ್ಗೆ ಯಾವ ಥರ ಥ್ರೆಡ್ ಪೈಪಿಂಗ್ ಮಾಡಿ ಬೋಟಿಕ್ ಸ್ಟೈಲಲ್ಲಿ ಈಸಿಯಾಗಿ ಯಾವ ಥರ ಫಿನಿಶಿಂಗ್ ಕೊಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಲೈನಿಂಗಿಗೆ ಥ್ರೆಡ್ ಪೈಪನ್ನು ಅಟ್ಯಾಚ್ ಮಾಡ್ಕೋಬೇಕು. ಆಮೇಲೆ ಮೇನ್ ಕ್ಲಾತ್ ಮೇಲೆ ಅದನ್ನು ಉಲ್ಟಾ ಮಾಡಿ ಇಟ್ಕೊಂಡು ಅದರ ಮೇಲೆ ಸೇಮ್ ಅದು ಥ್ರೆಡ್ ಎಲ್ಲಿ ಬಂದಿರುತ್ತೋ ಅಲ್ಲೇ ಅದರ ಮೇಲೇ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಲೈನಿಂಗ್ ಕ್ಲಾತು ಮೇನ್ ಕ್ಲಾತು ಎರಡೂ ಐರನ್ ಮಾಡಿಕೊಂಡು ಈ ಥರ ಪೈಪಿಂಗ್ ಹಾಕಿ ಚೆನ್ನಾಗಿ ನೀಟಾಗಿ ಸ್ಟಿಚ್ ಮಾಡಿದ್ರೆ ಬೋಟಿಕ್ ಸ್ಟೈಲಲ್ಲಿ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಇದರಿಂದ ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಎಲ್ಲರೂ ಬೇಗ ನಿಮ್ಮ ಹತ್ರ ಕಸ್ಟಮರ್ಸು ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಬಟ್ಟೆ ಹೊಲಿಯೋದು ಒಂದು ಕಲೆ ಫ್ರೆಂಡ್ಸ್. ನಾವು ಎಷ್ಟು ಇಂಟ್ರೆಸ್ಟ್ ತೋರಿಸಿದ್ರೆ ಅಷ್ಟು ಚೆನ್ನಾಗಿ ನಾವು ಬಟ್ಟೆಗಳನ್ನು ಹೊಲಿಬೋದು, ಕಸ್ಟಮರ್ಸನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೋದು. ಹೊಸ ಡಿಸೈನ್ಸು ನಾವು ಕ್ರಿಯೇಟ್ ಮಾಡ್ಬೋದು. ಇದನ್ನೆಲ್ಲನೂ ನಾವು ಮಾಡಿ ಕಸ್ಟಮರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ರೆ ಮನೆಯಲ್ಲೇ ಹೊಲಿದ್ರೂ ಬಟ್ಟೆಗಳು ಚೆನ್ನಾಗಿ ಕಸ್ಟಮರ್ಸ್ ಬರ್ತಾರೆ, ನಾವು ಚೆನ್ನಾಗಿ ಹೊಲಿದು ಕೊಡ್ಬೋದು, ದುಡ್ಡು ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್. ಎಲ್ಲರೂ ಅಂಗಡಿ ಹಾಕಿ ಬಂಡವಾಳ ಹಾಕಿ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ. ಎಲ್ಲರ ಹತ್ರನೂ ದುಡ್ಡು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾವು ನಮ್ಮ ಕೈಯಲ್ಲಾದಷ್ಟು ಮನೆಯಲ್ಲೇ ಹಾರ್ಡ್ ವರ್ಕ್ ಮಾಡಿ ನಮ್ಮದೇ ಸ್ವಂತ ಡಿಸೈನ್ಸು, ನಮ್ಮ ಸ್ವಂತ ಕ್ರಿಯೇಟಿವಿಟಿ ಉಪಯೋಗಿಸಿ ಒಳ್ಳೊಳ್ಳೆ ಡಿಸೈನ್ಸು, ಒಳ್ಳೊಳ್ಳೆ ಕ್ರಿಯೇಟಿವಿಟಿ ಮಾಡಿ ಒಳ್ಳೆ ಫಿನಿಶಿಂಗ್ ಕೊಡಬೇಕು. ಬೋಟಿಕ್ಸಲ್ಲಿ ನಾರ್ಮಲ್ ಬ್ಲೌಸನ್ನೇ ಫಿನಿಶಿಂಗ್ ಕೊಟ್ಟು ತುಂಬ ದುಡ್ಡು ಸಂಪಾದಿಸ್ತಾರೆ. ನಾವು ಅಷ್ಟು ಸಂಪಾದನೆ ಮಾಡದೇ ಇದ್ದಿದ್ರಲ್ಲಿ ನಾವು ರೀಸನಬಲ್ ರೇಟ್ ತಗೊಂಡು ಇದೇ ಥರ ಒಳ್ಳೆ ಫಿನಿಶಿಂಗ್ ಕೊಟ್ಟು ಅವ್ರಿಗೆ ತಗೊಳ್ಳೋದ್ರಲ್ಲಿ ಒಂದು 50% ನಾವು ಕಮ್ಮಿ ಮಾಡಿ, ಇಲ್ಲ ಒಂದು 30% ಕಮ್ಮಿ ಮಾಡಿ ತಗೊಂಡ್ರೆ ಕಸ್ಟಮರ್ಸು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅದೇ ಫಿನಿಶಿಂಗ್ ಇಲ್ಲೂ ಕೊಡ್ತಾರೆ ಅಂದ್ಬಿಟ್ಟು ಖಂಡಿತ ಮನೆಗೆ ಬರ್ತಾರೆ ಫ್ರೆಂಡ್ಸ್. ಕ್ಲಾತ್ ಯಾವ ಥರ ಇದೆ ಅಂತ ನೋಡಿ. ಒಳ್ಳೆ ದಪ್ಪ ಇರೋ ಕ್ಲಾತ್ಗಾದರೆ ಯಾವುದೇ ರೀತಿಯಾದ ಬಬಲ್ ಫೇಸಿಂಗ್ ಆಗಲಿ ಹಾಕೋಷ್ಟಿಲ್ಲ. ಅದೇ ತೆಳುವಾಗಿರೋ ಬಟ್ಟೆಗಳಿಗೆ ಬಬಲ್ ಫೇಸಿಂಗ್ ಹಾಕಿ ಯಾವ ಥರ ಬೋಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಕೊಟ್ಟು ಹೊಲಿದ್ರೆ ಯಾವ ಥರ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಹಾಕ್ತೀನಿ. ಪ್ರೀವಿಯಸ್ ವೀಡಿಯೋಗಳಲ್ಲೂ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲದೆ ಇದ್ದರೆ ಒಂದು ಸಲ ನೋಡಿ. ಮುಂದಿನ ವಿಡಿಯೋದಲ್ಲೂ ತೆಳುವಾಗಿರೋ ಬಟ್ಟೆಗೆ ಬಬಲ್ ಫೇಸಿಂಗ್ ಹಾಕಿ ಯಾವ ಥರ ಐರನ್ ಮಾಡಿ ಫಿನಿಶಿಂಗ್ ಯಾವ ಥರ ಕೊಟ್ಟರೆ ಬ್ಲೌಸ್ ನೀಟಾಗಿ ಯಾವ ಥರ ಕೂತ್ಕೊಳ್ಳುತ್ತೆ, ಫಿಟ್ಟಿಂಗ್ ಯಾವ ಥರ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಇದರಲ್ಲೂ ಫಿಟ್ಟಿಂಗ್ ಪೂರ್ತಿ ತೋರಿಸಿದ್ದೀನಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡಿ. ಬ್ಲೌಸ್ ಯಾವ ಥರ ಹೊಲಿದ್ರೆ ಫಿಟ್ಟಿಂಗ್ ಯಾವ ಥರ ಬರುತ್ತೆ, ನಾವು ಟಕ್ಸ್ ಯಾವ ಥರ ಹಿಡ್ಕೋಬೇಕು, ಯಾವ ಥರ ಇದು ಮಾಡಬೇಕು ಅಂತ ಸ್ಟಿಚಿಂಗ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಇದೇ ಬ್ಲೌಸ್ನೇ ಕಟಿಂಗ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಪ್ರೀವಿಯಸ್ ವೀಡಿಯೋ ಒಂದು ಸಲ ಚೆಕ್ ಮಾಡಿ. ಅದೇ ಕಟಿಂಗ್ ಬ್ಲೌಸ್ನೇ ಇವಾಗ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬ್ಲೌಸು ಕಾಟನ್ ಇದು ಕ್ಲಾತು, ಅದರಿಂದ ನೀಟಾಗಿ ಕಾಣಿಸುತ್ತೆ. ಇದೇ ಥರ ತೆಳುವಿರೋ ಬಟ್ಟೆಗಳಲ್ಲೂ ನಾವು ಬಬಲ್ ಫೇಸಿಂಗ್ ಯೂಸ್ ಮಾಡಿ ಇದೇ ಥರ ಸ್ಟಿಫಾಗಿ ನೀಟಾಗಿ ಬ್ಲೌಸ್ ಕಾಣಿಸೋ ಥರ ಹೊಲಿಬೋದು ಫ್ರೆಂಡ್. ಥ್ರೆಡ್ ಪೈಪಿಂಗ್ ಹಾಕಿ ಮಾಡಿದ್ರೆ ಯಾವ ರೀತಿ ನೀಟಾಗಿ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಇದೇ ಥರ ಎಲ್ಲ ಬ್ಲೌಸುಗಳಿಗೂ ಮಾಡ್ಬೋದು. ಮೊದಲು ಥ್ರೆಡ್ ಪೈಪಿಂಗ್ ಇಲ್ದಿರಾನೆ ಇದೇ ಥರ ಸಣ್ಣ ಪೈಪಿಂಗ್ ಮಾಡಿ ಹೊಲಿತಾ ಇದ್ವಿ. ಆಗಲೂ ಇದೇ ಥರ ಫಿನಿಶಿಂಗೇ ಬರ್ತಾಯಿತ್ತು, ಆದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಈಗ ಥ್ರೆಡ್ ಹಾಕಿ ಪೈಪಿಂಗ್ ಮಾಡೋದ್ರಿಂದ ಅಷ್ಟೊಂದು ಕಷ್ಟ ಅನಿಸಲ್ಲ. ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ ಅಷ್ಟೇ, ಆದರೆ ಪೈಪಿಂಗ್ ಚೆನ್ನಾಗಿ ಬರುತ್ತೆ. ಥ್ರೆಡ್ ಹಾಕದಿರೋನು ಇದೇ ಥರ ಪೈಪಿಂಗ್ ಸಣ್ಣಕ್ಕೆ ಯಾವ ಥರ ಮಾಡೋದು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ. ಮೊದಲಿಗೆಲ್ಲ ಪೈಪಿಂಗ್ ಥ್ರೆಡ್ ಹಾಕ್ತಿರ್ಲಿಲ್ಲ ಫ್ರೆಂಡ್ಸ್. ನಾರ್ಮಲ್ಲಾಗೆ ಮಾಡೋರು, ಕ್ಲಾತಲ್ಲೇ ಮಾಡೋರು, ತುಂಬ ಚೆನ್ನಾಗಿರೋದು, ತುಂಬ ಚೆನ್ನಾಗೂ ಕಾಣೋದು. ಇವಾಗ ಅದು ಕಷ್ಟ ಅಂದ್ಬಿಟ್ಟು ಇವಾಗ ಈ ಥರ ಟ್ರೆಂಡ್ ಬಂದಿದೆ ಅಷ್ಟೇ. ಈ ಪೈಪಿಂಗು ಚೆನ್ನಾಗಿ ಕಾಣುತ್ತೆ, ಆ ಪೈಪಿಂಗು ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಅದನ್ನು ಒಂದು ಸಲ ಬೇಕಾದರೆ ನಾನು ಹಾಕ್ತೀನಿ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ
ನಿಮ್ಗೆ ಅದನ್ನು ಒಂದು ಸಲ ಮುಂದಿನ ವೀಡಿಯೋಗಳಲ್ಲಿ ನಾರ್ಮಲ್ ಕ್ಲಾತಲ್ಲೇ ಯಾವ ಥರ ಸಣ್ಣ ಪೈಪಿಂಗ್ ಮಾಡಬೇಕು, ಆಮೇಲೆ ಡಿಸೈನ್ಸ್ ಹೊಲಿದಾಗ ಡಿಸೈನ್ಸ್ಗೆ ಯಾವ ಥರ ಪೈಪಿಂಗ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಯಾವ ಥರ ಡಿಸೈನ್ಗೆ ಯಾವ ಥರ ಪೈಪಿಂಗ್ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲ ಬ್ಲೌಸ್ಗಳಿಗೂ ಒಂದೇ ಥರ ಪೈಪಿಂಗ್ ಸೆಟ್ ಆಗಲ್ಲ. ಒಂದೊಂದು ಥರ ಬ್ಲೌಸ್ ಒಂದೊಂದು ಥರ ಸೆಟ್ ಆಗುತ್ತೆ, ಒಂದೊಂದು ಕ್ಲಾತ್ ಒಂದೊಂದು ಥರ ಸೆಟ್ ಆಗುತ್ತೆ. ನೋಡಿಕೊಂಡು ಪೈಪಿಂಗ್ ಮಾಡಬೇಕು ಫ್ರೆಂಡ್ಸ್. ನೀವು ಇದನ್ನು ಹೀಗೆ ಈ ಬ್ಲೌಸ್ಗೆ ನಾನು ಬೆಲ್ಟನ್ನ ಯಾವ ರೀತಿ ಕವರಿಂಗ್ ಮಾಡ್ಬೋದು, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ, ಕೆಲವರು ಸೈಡ್ ಮುಂದ್ಗಡೆ ಬೆಲ್ಟು ಮುಂದೆ ಕೆಳಗೆ ಬರುತ್ತಲ್ಲ ಫ್ರೆಂಡ್ಸ್, ಕಪ್ಸ್ ಕೆಳಗಡೆ ಆ ಬೆಲ್ಟ್ನ ಮೇಲೇ ಹಾಕಿಬಿಡ್ತಾರೆ. ಆದರೆ ನಾನು ಇದರಲ್ಲಿ ಕವರಿಂಗ್ ಮಾಡೋದು ಯಾವ ಥರ ಅಂತ ಕೂಡ ತೋರಿಸಿದ್ದೀನಿ. ಒಂದು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ, ನಿಧಾನಕ್ಕೆ ನೋಡಿ, ಪಾಸ್ ಮಾಡ್ಕೊಂಡು ನೋಡಿ ಬೇಕಾದರೆ ನಾನು ಕವರಿಂಗ್ ಮಾಡೋದನ್ನು ಯಾವ ಥರ ತೋರಿಸಿದ್ದೀನಿ ಅಂತ. ಆ ಥರ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮೇಲೆ ಯಾವುದೇ ಕಾರಣಕ್ಕೂ ಕಚ್ಚಾ ಕ್ಲಾತ್ ಕಾಣಬಾರ್ದು, ಹೊಲಿಗೆ ಕಾಣಬಾರ್ದು. ಆ ಥರ ಕಾಣಿಸಿದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಾರ್ಮಲ್ ಜನರು ಪರವಾಗಿಲ್ಲ, ಕೆಲವರು ಹೈ ಕ್ಲಾಸ್ ಜನರು ಇರ್ತಾರೆ. ಎಲ್ಲ ಥರ ಕಸ್ಟಮರ್ಸ್ಗೂ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಫ್ರೆಂಡ್ಸ್. ಅದಕ್ಕೆ ಈ ಥರನೂ ಸ್ವಲ್ಪ ಹೊಲಿದು ನೀವು ರೂಢಿ ಮಾಡಿಕೊಂಡ್ರೆ ಎಲ್ಲ ಥರನೂ ಇದು ಚೆನ್ನಾಗಿ ಕಾಣುತ್ತೆ. ಎಲ್ಲ ಡಿಸೈನ್ಸೂ ಇದೇ ಥರನೇ ಫಿನಿಶಿಂಗ್ ಕೊಡ್ಬೋದು. ಬ್ಯಾಕಿಗೂ ಇದೇ ಥರ ಮಾಡ್ಬೋದು ಫ್ರೆಂಡ್ಸ್. ಬ್ಯಾಕಲ್ಲೂ ಸೇಮ್ ಇದೇ ಥರ ನಾವು ಮೇನ್ ಕ್ಲಾತ್ ಮೇಲೆ ಪೈಪಿಂಗ್ ಲೈನಿಂಗ್ ಕ್ಲಾತ್ಗೆ ಪೈಪಿಂಗ್ ಅಟ್ಯಾಚ್ ಮಾಡಿಕೊಂಡು ಇದೇ ಥರನೇ ನಾವು ಬ್ಯಾಕ್ ಸೈಡೂ ಇದೇ ಥರ ಸ್ಟಿಚ್ ಮಾಡ್ಬೋದು. ಅದನ್ನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ. ಒಂದು ಸಲ ನೀವು ನಿಧಾನಕ್ಕೆ ಅಬ್ಸರ್ವ್ ಮಾಡಿ. ನಿಮ್ಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ನೀವು ಕಾಮೆಂಟ್ ಮಾಡಿ, ನಾನು ಇನ್ನೂ ನಿಧಾನಕ್ಕೆ ವಿಡಿಯೋ ಮಾಡೋ ಥರ ಮಾಡ್ತೀನಿ. ಫ್ರಂಟ್ ಪಾರ್ಟು ಯಾವತ್ತೂ ನೀಟಾಗಿ ಕೂತ್ಕೋಬೇಕು ಫ್ರೆಂಡ್ಸ್. ಕಪ್ಸ್ ನೀಟಾಗಿ ಕೂತ್ಕೊಳ್ಳಿಲ್ಲ ಅಂದರೆ, ಬ್ಯಾಕ್ ಸೈಡು ಟಕ್ಸು ಸರಿಯಾಗಿ ಹಿಡಿಲಿಲ್ಲ ಅಂದರೆ ಹಿಂದೆ ಲೂಸ್ ಬರೋದು, ಮುಂದೆ ಕಪ್ಸು ಸರಿಯಾಗಿ ಕೂತ್ಕೊಳ್ಳಿಲ್ಲ ಅಂದರೆ ಸೈಡಲ್ಲಿ ಲೂಸ್ ಬರೋದು, ರಿಂಕಲ್ಸ್ ಬರೋದು, ಹಿಂಗೆಲ್ಲ ಆಗುತ್ತೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಎಲ್ಲ ನೀಟಾಗಿ ಫಿನಿಶಿಂಗ್ ಕೊಡಬೇಕು. ಟಕ್ಸು ನೀಟಾಗಿ ಹಿಡಿಬೇಕು, ಹಿಂದೆ ಫಿನಿಶಿಂಗು ನೀಟಾಗಿ ಬರಬೇಕು. ಬ್ಯಾಕ್ ಸೈಡ್ ಟಕ್ಸು ಎಷ್ಟೆಷ್ಟು ಹಿಡಿಬೇಕು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನೀಟಾಗಿ ನಿಧಾನಕ್ಕೆ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಬ್ಲೌಸ್ ಪೂರ್ತಿ ಫಿಟ್ಟಿಂಗ್ ಹೆಂಗೆ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಫಿಟ್ಟಿಂಗ್ ಮಾಡುವಾಗ ಮೇಲೆ ಕಚ್ಚಾ ಕಾಣಿಸ್ತೀರ ಓವರ್ಲಾಕ್ ಮಾಡೋದು, ಕಚ್ಚಾ ಓವರ್ಲಾಕ್ ಕೂಡ ಮಾಡ್ದಿರ ಹಂಗೆ ಹೊಲಿಬೋದು ಫ್ರೆಂಡ್ಸ್. ಕಾಣಿಸ್ದೇ ಇರೋ ಥರ ಒಳಗಡೆ ಫೋಲ್ಡ್ ಮಾಡಿ ಹೊಲಿಬೋದು. ಆದರೆ ಓವರ್ಲಾಕ್ ಮಾಡಿ ಹೊಲಿದ್ರೆ ನಮಗೇನು ಲೂಸು, ಶೋಲ್ಡರ್ ಡ್ರಾಪ್ ಅನಿಸಿದ್ರೆ ಒಂದು ಸ್ಮಾಲ್ ಸ್ಟಿಚ್ ಹಾಕ್ಕೋಬೋದು ಅಂತ. ಮೇಲ್ಗಡೆ ಕಚ್ಚಾ ಕಾಣಿಸಿದ್ರೂ ಅದಕ್ಕೆ ಓವರ್ಲಾಕ್ ಮಾಡಿಬಿಟ್ರೆ ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮೇಲೆ ಓವರ್ಲಾಕು, ಸ್ಲೀವ್ಸ್ಗೆ ಓವರ್ಲಾಕು, ಸೈಡಲ್ಲಿ ಓವರ್ಲಾಕು, ಎಲ್ಲ ಕಡೆನೂ ಓವರ್ಲಾಕ್ ಮಾಡಿದ್ರೆ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್. ನಾನು ಯಾವ ಬ್ಲೌಸ್ ಹೊಲಿಬೇಕಾದ್ರೂ ಫಸ್ಟು ಕ್ಲಾತನ್ನು ಮೇನಿಂಗ್ ಕ್ಲಾತು, ಆಮೇಲೆ ಮೇನ್ ಕ್ಲಾತು, ಲೈನಿಂಗ್ ಕ್ಲಾತ್ ಎರಡೂ ಐರನ್ ಮಾಡ್ಕೊತೀನಿ ಫ್ರೆಂಡ್ಸ್. ಯಾಕೆಂದರೆ ಅದು ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ. ಸ್ವಲ್ಪ ನಮಗೆ ಖರ್ಚು ಜಾಸ್ತಿ ಅನಿಸುತ್ತೆ, ಐರನ್ನು ಎಲ್ಲ ಮಾಡೋದ್ರಿಂದ ಕೆಲಸನೂ ಜಾಸ್ತಿ ಅನಿಸುತ್ತೆ. ಆದರೂ ನಾವು ಆ ಥರ ಮಾಡಲೇಬೇಕು. ಯಾಕಂದರೆ ಈಗ ಇರೋ ಜನ್ರೇಷನ್ ಇದರಲ್ಲಿ ಟ್ರೆಂಡಿಂಗಲ್ಲಿ ಎಲ್ಲರೂ ನೀಟ್ ಫಿನಿಶಿಂಗೇ ಕೇಳ್ತಾರೆ, ಫಿಟ್ಟಿಂಗ್ ಕೇಳ್ತಾರೆ. ನಾವು ಅವೆರಡನ್ನು ಮೇಂಟೈನ್ ಮಾಡಿದ್ರೇ ನಮಗೆ ಕಸ್ಟಮರ್ಸ್ ಸ್ವಲ್ಪ ಬೇಗ ಬರೋ ಥರ ನಾವು ಮಾಡ್ಕೋಬೇಕಂದ್ರೆ ಇನ್ನೂ ಟಿಪ್ಸ್ ಇದೆ ಫ್ರೆಂಡ್ಸ್. ನೀವು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಇದೇ ಥರ ಟಿಪ್ಸನ್ನು ನಾನು ಇನ್ನೂ ಕೊಡ್ತಾ ಇರ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಕಸ್ಟಮರ್ಸನ್ನು ಯಾವ ಥರ ನಾವು ಮಾಡ್ಕೋಬೇಕು, ಯಾವ ಥರ ಬರೋ ಹಾಗೆ ಮಾಡ್ಕೋಬೇಕು, ನಾವು ಯಾರ್ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಮುಂದಿನ ವೀಡಿಯೋಗಳಲ್ಲೆಲ್ಲ ತಿಳಿಸ್ತೀನಿ ಫ್ರೆಂಡ್ಸ್. ನಾನು ಇನ್ನೂ ಇದೇ ಥರ ವೀಡಿಯೋಸನ್ನು ಹಾಕ್ತಾ ಇರ್ತೀನಿ, ಡ್ರೆಸ್ಸಸ್ಸು, ಫ್ರಾಕ್ಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.